ಆದ್ರೆ ಇಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ದರ್ಶನ್ ಕತ್ತಿನಲ್ಲಿದ್ದ ಮಣಿಸರ ದಾರ ಬಿಚ್ಚಿಸಿದ ಪೊಲೀಸರು. ಏನೇನೋ ಹಾಕೊಂಡ್ ಬಂದಿದ್ರು ಇವ್ರು ಕತ್ತಲ್ಲಿ, ಮಣಿಸರ ದಾರ ಅದು ಇದು ಎಲ್ಲ ಹಾಕೊಂಡ್ ಬಂದಿದ್ರು, ಅದನ್ನೆಲ್ಲ ಬಿಚ್ಚಿಸಿದಾರಂತೆ ಪೊಲೀಸರು. ರೂಲ್ಸ್ ಪ್ರಕಾರ ಪ್ರಾಣಕ್ಕೆ ಹಾನಿಯಾಗುವ ಯಾವುದೇ ವಸ್ತುವಿಗೆ ಎಂಟ್ರಿ ಇಲ್ಲ. ಅಂದ್ರೆ ನೀವು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರಾ, ಯಾವ್ದಾದ್ರು ಒಂದು ಚಿಕ್ಕ ವಸ್ತುಗಳಿದ್ರು ಅದರಲ್ಲಿ ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಆಗತ್ತೆ. ಸೊ ಆ ಥರದ್ದೆಲ್ಲ ಅವಕಾಶ ಇರೋದಿಲ್ಲ. ದರ್ಶನ್ ಬಲಗೈನಲ್ಲಿದ್ದಂತ ಲಕ್ಕಿ ಬೆಳ್ಳಿ ಕಡಗವನ್ನ ಕೂಡ ಖಾಕಿ ಬಿಚ್ಚಿಸಿದ್ದಾರೆ. ಈ ಪರಪನಗರದಲ್ಲೂ ಬಿಚ್ಚಿಸಿದ್ರು, ಇನ್ ಬರ್ಬೇಕಾದ್ರೆ ಇವ್ರು ತಗೊಬಂದಿದ್ರು ಕೊಟ್ಟಿದ್ರು, ಅದೇನ್ ಕಥೆನೂ ಗೊತ್ತಿಲ್ಲ. ಇಲ್ಲೆಲ್ಲ ಬಿಚ್ಚಿಸ್ತಾ ಇದ್ದಾರೆ. ಜೀವಕ್ಕೆ ತೊಂದರೆ ಆಗುವಂತ ಯಾವುದೇ ವಸ್ತುಗೂ ಕೂಡ ಒಳಗಡೆ ಎಂಟ್ರಿ ಇರೋದಿಲ್ಲ. ಸೊ ಹಾಗಾಗಿ ಅದೆಲ್ಲವನ್ನೂ ಬಿಚ್ಚಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ದಾರ, ಮಣಿಸರ, ಕೈಯಲ್ಲೊಂದು ಕಡ್ಗ ಏನೇನೋ ಇದ್ವು ಹಾಕೊಂಡಿದ್ರು, ಅದನ್ನೆಲ್ಲ ಈಗ ತೆಗಿಸ್ತಾ ಇದ್ದಾರಂತೆ. ಯಾವುದನ್ನು ಒಳಗ್ ಬಿಡಲ್ಲ. ಅದು ನಾರ್ಮಲ್ ಆಗಿ ಕೊಡೋ ಬಟ್ಟೆ ಒಂದು ಕೊಡ್ತಾರೆ, ಒಂದು ಲೋಟ, ಒಂದು ತಟ್ಟೆ ಕೊಡ್ತಾರೆ, ಒಂದು ಬಕೆಟ್ ಕೊಡ್ತಾರೆ, ಒಂದು ಚೊಂಬು ಕೊಡ್ತಾರೆ ಅಷ್ಟೇನೆ, ಒಂದು ಚಾಪೆ ಕೊಡ್ತಾರೆ, ಒಂದು ದಿಂಬು ಕೊಡ್ತಾರೆ, ಇಷ್ಟೇನೆ. ಇದನ್ನ ಬಿಟ್ಟು ನಾನು ಬ್ರಾಸ್ಲೆಟ್ ಹಾಕೊಂಡು ಕುತ್ಕೊಂತೀನಿ, ನಾನು ಪೆಂಡೆಂಟ್ ಇರೋ ಸರ ಹಾಕೊಂಡು ಕುತ್ಕೊಂತೀನಿ, ಇದೆಲ್ಲ ಕೊಡಲ್ಲ. ಇದೆಲ್ಲ ಒಳಗಡೆ ಅಲೂನೂ ಇಲ್ಲ. ಸೊ ಆ ಥರ ಇವರೇನೋ ಮಣಿಸರ ಅದು ಇದು ಹಾಕೊಂಡಿದ್ರಂತೆ, ಅದನ್ನೆಲ್ಲ ಬಿಚ್ಚಿಸ್ತಾ ಇದ್ದಾರೆ. ಜೀವಕ್ಕೆ ತೊಂದರೆ ಆಗುವಂತ ಯಾವುದೇ ವಸ್ತುಗೂ ಕೂಡ ಒಳಗಡೆ ಎಂಟ್ರಿ ಇರೋದಿಲ್ಲ. ಅದರಂತೆಯೇ ಏನೇನು ಧರಿಸ್ಕೊಂಡು ಒಳಗಡೆ ಹೋಗಿದ್ರೋ ಅದನ್ನೆಲ್ಲ ಬಿಚ್ಚಿಸ್ತಾ ಇದ್ದಾರೆ. ಮೊದಲ ಪ್ರಕ್ರಿಯೆಗಳು ನಡೀತಾ ಇದೆ. ಇಲ್ಲಿಂದ ಕರ್ಕೊಂಡೋಗಿದ ತಕ್ಷಣ ಅಲ್ಲಿ ರೂಮಿಗೆ ಹೋಗಿ ಇದೆ ನಿಮ್ಮ ರೂಮು, ಬನ್ನಿ, ಇನ್ಮೇಲೆ ನೀವು ಇದೇ ರೂಮಲ್ಲಿ ಇರಬೇಕು ಅಂತ ಏನು ಕರೆಯಲ್ಲ. ಯಾಕಂದ್ರೆ ಅದೇನು 5 ಸ್ಟಾರ್ ಹೋಟ್ಲು ಅಲ್ಲ, ಹಾಸ್ಟೆಲ್ಲು ಅಲ್ಲ, PGನೂ ಅಲ್ಲ, ಅದು ಸೆಲ್, ಜೈಲ್. ಸೊ ಹಾಗಾಗಿ ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳು ಇರುತ್ತೆ. ಅದನ್ನೆಲ್ಲ ಈಗ ಫಾಲೋ ಮಾಡ್ತಾ ಇದ್ದಾರೆ. ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ, ಕೋರ್ಟ್ ಆದೇಶದ ಪ್ರತಿಯ ಬಗ್ಗೆ, ಆಮೇಲೆ ಇವ್ರು ಏನೇನು ಧರಿಸಿದ್ದಾರೆ ಅದನ್ನೆಲ್ಲ ನೋಡ್ತಾರೆ, ಯಾವ ಸೆಲ್ಲಿಗೆ ಹಾಕಬೇಕು ಅಲ್ಲಿ ಕಳಿಸ್ತಾರೆ. ಈ ಥರದ್ದೆಲ್ಲ ಪ್ರಕ್ರಿಯೆಗಳು ಇರುತ್ತೆ. ಆ ಪ್ರಕ್ರಿಯೆಗಳನ್ನ ಸದ್ಯಕ್ಕೆ ಈಗ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಹೊರಟಿದ್ರು ಬೆಂಗಳೂರಿಂದ, ಆಲ್ರೆಡಿ ರೀಚು ಆಗಿದೆ. ಈಗ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಇನ್ನು ಮೇಲೆ ದರ್ಶನ್ ನೋಡೋದಕ್ಕೆ ಅವರ ಮನೆಯವರು ಇಲ್ಲಿಗೆ ಹೋಗಬೇಕು. ಸೇಮ್ ಪ್ರಕ್ರಿಯೆಗಳು, ವಾರಕ್ಕೆ 2 ಬಾರಿ ಏನೋ ಭೇಟಿಗೆ ಅವಕಾಶ ಇರುತ್ತೆ. ಇವ್ರನ್ನ ಇಲ್ಲಿಗೆ ತಗೋಬರ್ತಿದ್ದಾರೆ, ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಆಲ್ರೆಡಿ ಆ ಜೈಲಲ್ಲಿರೋ ಖೈದಿಗಳ ಮನೆಯವರೆಲ್ಲ ಹಿಡಿಶಾಪ ಹಾಕೊಂಡು ಕೂತಿದ್ರಂತ ಇವ್ರಿಗೆ. ನಾವು ನಮ್ಮವ್ರನ್ನ ನೋಡೋಕ್ಕೂ ಹೋಗೋಕ್ಕಾಗೋದಿಲ್ಲ, ಏನಪ್ಪ ಮಾಡೋದೀಗ, ಹೆಂಗ ನೋಡ್ಕೊಂಡು ಬರ್ತಾ ಇದ್ವಿ, ಈಗ ಮತ್ತೆ ರೂಲ್ಸ್ ಟಫ್ ಆಗತ್ತೆ, ಈಗೇನು ಮಾಡೋದು, ಯಾಕಾದ್ರೂ ಇಲ್ಲಿ ಕರ್ಕೊಂಡು ಬರ್ತಿದ್ದಾರೋ ಅಂತ ಅವರೆಲ್ಲ ಟೆನ್ಷನ್ ಆಗ್ಬಿಟ್ಟಿದ್ದಾರಂತೆ. ಇನ್ನು ಈ ಜೈಲಿಗೂ ದೊಡ್ಡ ಇತಿಹಾಸವೇ ಇದೆ. ನಾವು ನಿನ್ನೆಯಿಂದ ಅದನ್ನ ಹೇಳ್ತಾ ಇದ್ವಿ, ಬಳ್ಳಾರಿ ಜೈಲಿನ ಇತಿಹಾಸ ಏನು, ಇಲ್ಲಿ ಯಾರ್ಯಾರೋ ಶಿಕ್ಷೆನ ಅನುಭವಿಸಿದ್ರು, ಈಗ ಸದ್ಯಕ್ಕೆ ನಟೋರಿಯಸ್ ಅಂತ ಅನ್ನಿಸ್ಕೊಳ್ಳೋರು ಯಾರಿದ್ದಾರೆ, ಎಲ್ಲವನ್ನೂ ಕೂಡ ನಾವು ಹೇಳ್ತಾ ಇದ್ವಿ. ಕೆಲವರಿಗೆ ಒಳಗಡೆ ಇರೋರಿಗೆ ಖುಷಿ, ಆಮೇಲೆ ಅವ್ರು ಹೊರಗಡೆ ಬಂದ ಮೇಲೆ ಹೇಳ್ಬೋದಲ್ಲ, ನಮ್ಮ ಜೈಲ್ ಮೇಟ್ ದರ್ಶನ್ ಗೊತ್ತಾ ನಿಮಗೆ, ಯಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಮ್ಮ ಜೈಲ್ ಮೇಟು, ಕಾಫಿ ಕುಡಿತಾ ಸಿಗ್ತಾ ಇದ್ರು, ಊಟಕ್ಕೆ ಬಂದಾಗ ಸಿಗ್ತಿದ್ರು, 15 ನಿಮಿಷನೋ 10 ನಿಮಿಷನೇನೋ ವಾಕಿಂಗ್ ಅವಕಾಶ ಮಾಡ್ಕೊಡ್ತಾರಂತೆ, ಅವಾಗ ಸಿಗ್ತಿದ್ರು ಅಂತ ಹೊರಗಡೆ ಬಂದು ಬಿಲ್ಡಪ್ ಕೊಡ್ಬೋದಲ್ಲ. ತುಂಬಾ ಜನ ಈಗ ಅದನ್ನು ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ, ಪರಪ್ಪನ ಅಗ್ರಹಾರದಲ್ಲಿ ಇದ್ದವರು. ಸೊ ಬಳ್ಳಾರಿಯಲ್ಲಿ ಇದ್ದವರಿಗೆ ಅದೊಂಥರದ್ದು ಖುಷಿ. ಇನ್ ಕೆಲವರಿಗೆ ಯಾಕಾದ್ರೂ ಬರ್ತಾರೋ, ಹೆಂಗೋ ನಾವು ಮೊಬೈಲ್ ಯೂಸ್ ಮಾಡ್ಕೊಂಡಿದ್ವಿ, ಈ ಮನುಷ್ಯ ಬರೋದ್ರಿಂದ ಈಗ ಸ್ಟ್ರಿಕ್ಟ್ ಮಾಡ್ಬಿಡ್ತಾರೇನೋ ಅಂತ. ಯಾಕಂದ್ರೆ ಇಲ್ಲೂ ಕೂಡ ಸೀಸ್ ಆದಾಗ ಮೊಬೈಲ್ಗಳು ಸಿಕ್ಕಿದೆ.